ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಇವತ್ತಿನ ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತನ ಬಯಸ್ತಾ ಇವತ್ತು ತುಂಬ ಸಿಂಪಲ್ ಆದಂತಹ ಒಂದು ಕ್ವಿಕ್ ಆಗಿ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಮಾವಿನಕಾಯಿನ ಬಳಸಿ ಇವತ್ತು ತಂಬುಳಿನ ಮಾಡ್ತಾ ಇದ್ದೀನಿ. ಇದು ಇವತ್ತು ಸ್ಪೆಷಲಿನ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಇದು ತುಂಬಾ ಆರೋಗ್ಯಕರವಾದಂಥದ್ದು. ಹಾಗೆಯೇ ಇದನ್ನು ನೀವು ಚಟ್ಪಟ್ ಅಂತ ಒಂದು 2 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಹಾಗೆ ಒಂದು ಮಾವಿನಕಾಯಿ ಇದ್ದರೆ ಮನೆ ಮಂದಿಯೆಲ್ಲ ಖಂಡಿತವಾಗ್ಲೂ ಊಟ ಮಾಡ್ಬೋದು. ಬನ್ನಿ ಮತ್ತೆ ಆಗ್ತದೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ಇಷ್ಟ ಆಯಿತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ ಆಲ್ರೆಡಿ ಒಂದು ಮಾವಿನಕಾಯಿ, ಇದು ಸ್ವಲ್ಪ ಹುಳಿ ಇರೋವಂಥ ಮಾವಿನಕಾಯಿ, ಇದನ್ನು ಒಂದು ಬಾರಿ ನಾನು ತೊಳೆದ್ಬಿಟ್ಟು ನಂತರ ಏನಿದೆ ಇದನ್ನು ನಾನು ಕ್ಲೀನಾಗಿ ಸಿಪ್ಪೆ ಭಾಗ ಎಲ್ಲನೂ ಇದನ್ನು ರಿಮೂವ್ ಮಾಡ್ಕೊಳ್ತೀನಿ. ನೀವು ಜಾಸ್ತಿ ಒಂದು 5ರಿಂದ 6 ಜನಕ್ಕೆ ಬೇಕು ಅನ್ನೋದಾದರೆ ನೀವು 2 ಮಾವಿನಕಾಯಿನ ಬಳಸ್ಬೋದು. ನಾನು ತುಂಬ ಮೀಡಿಯಮ್ ಆಗಿರೋವಂತಹ ಮಾವಿನಕಾಯಿನ ಇಲ್ಲಿ ತೊಗೊಂಡಿದ್ದೀನಿ. ಯಾವಾಗಲೂ ಒಂದೇ ಥರ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಖಂಡಿತವಾಗ್ಲೂ ಈ ಒಂದು ತಂಬುಳಿ ರೆಸಿಪಿನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಯಾವುದು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತಹ ಪದಾರ್ಥಗಳು ಏನೂ ಇರೋದಿಲ್ಲ. ತುಂಬಾ ಸುಲಭವಾಗಿ ಅಡುಗೆ ಮನೆಯಲ್ಲಿ ದಿನನಿತ್ಯದಲ್ಲಿ ಬಳಸುವಂತಹ ಪದಾರ್ಥಗಳನ್ನ ಬಳಸಿ ನಾವಿಲ್ಲಿ ಮಾಡ್ಕೊಳ್ಬೋದು. ನೋಡಿ, ಸಿಪ್ಪೆ ಭಾಗ ಎಲ್ಲ ಏನಿದೆ ಕಂಪ್ಲೀಟಾಗಿ ನಾನು ಇದನ್ನು ತೆಗೆದು ಇದನ್ನು ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಹಾಗೆ ವಿಡಿಯೋನ ನೀವು ಸೇವ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ಹಾಗೆಯೇ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ. ಈ ವಾಟೆನಲ್ಲಿ ಏನಿರುತ್ತೆ ಕಂಪ್ಲೀಟಾಗಿ ನೋಡಿ, ಚಾಕುವಿಂದ ಇದನ್ನು ಕಂಪ್ಲೀಟಾಗಿ ತೆಕ್ಕೊಳ್ಳಿ. ಇದನ್ನು ನೋಡಿ, ನಾನಿವಾಗ ಕಂಪ್ಲೀಟಾಗಿ ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇವಾಗ ಒಂದು ಬೌಲಿಗೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ಒಂದೇ ಒಂದು ಸ್ವಲ್ಪ ನಾನಿಲ್ಲಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿನೇ ಬಳಸಿ, ಚೆನ್ನಾಗಿರುತ್ತೆ. ನಂತರ ಖಾರಕ್ಕೆ ನಾನಿಲ್ಲಿ 4 ಹಸಿಮೆಣಸಿನಕಾಯಿನ ಬಳಸ್ತಾ ಇದ್ದೀನಿ. ಗಮನ ಇಟ್ಕೊಂಡು ನೋಡಿ ಸ್ನೇಹಿತರೆ, ಯಾಕಂದರೆ ಹಸಿಮೆಣಸಿನಕಾಯಿ ಇದರಲ್ಲಿ ಖಾರ ಕಮ್ಮಿ ಇರೋದ್ರಿಂದ ನಾನು ಇದನ್ನು 4 ಬಳಸ್ತಾ ಇದ್ದೀನಿ. ನೀವು ಖಾರ ಇರೋದಾದರೆ ನೀವು 1 ಅಥವಾ ನೀವು ಇಲ್ಲಿ 2 ಬಳಸಿದ್ರೆ ಸಾಕಾಗುತ್ತೆ. ನಂತರ ನೋಡಿ, ಒಂದೇ ಒಂದು ಅಂದರೆ 1 ಇಂಚಿಗಿಂತ ಕಡಿಮೆ ನಾನಿಲ್ಲಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ. ನಂತರ ಇದಕ್ಕೆ ಅಂದರೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಈಗ ಇದ್ರ ಜೊತೆಲೇ ಹಾಕಿ ನಾನು ಸ್ವಲ್ಪ ನೀರನ್ನು ಸೇರಿಸಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ತಂಬುಳಿ. ನೋಡಿ, ಇವಾಗ ರುಬ್ಕೊಂಡು ಬಂದಿದ್ದಾಗಿದೆ ನೈಸಾಗಿ. ಇದಕ್ಕೆ ನೋಡಿ, ನಾನಿವಾಗ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು 3/4 ಕಪ್ ಇದೆ. ಇದರಲ್ಲಿ ನಾನು ಅರ್ಧ ಭಾಗದಷ್ಟೇ ನಾನಿಲ್ಲಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರೆ ಬಳಸಬೇಕು ಅಂತ ಏನೂ ಇಲ್ಲ. ನೀವು ಬೇಕಾದರೆ ಇಲ್ಲಿ ರುಬ್ಬಿದ ಮೇಲೆ ನೀವು ಇದ್ರ ಜೊತೆಗೇನೆ ಬೇಕಾದರೆ ಮಜ್ಜಿಗೆ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು. ಇದು ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ, ಅಥವಾ ನೀವು ಇಲ್ಲಿ ಯಾಕಂದರೆ ಮಾವಿನಕಾಯಿನಲ್ಲೂ ಹುಳಿ ಅಂಶ ಇರೋದ್ರಿಂದ ನೀವು ಮೊಸರು ಅಥವಾ ಮಜ್ಜಿಗೆ ಹಾಕದೇ ಇದ್ರೂ ಕೂಡ ನಡೆಯುತ್ತೆ. ನಾನಿಲ್ಲಿ ತೊಗೊಂಡಿರುವಂತಹ ಮಾವಿನಕಾಯಿ ಹುಳಿ ತುಂಬ ಜಾಸ್ತಿ ಇರಲಿಲ್ಲ, ಕಮ್ಮಿ ಇತ್ತು. ಹಾಗಾಗಿ ನಾನಿಲ್ಲಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ಅಡಿಷ್ನಲ್ ಆಗಿ. ನಿಮಗಿಲ್ಲಿ ಬೇಡ ಅಂದರೆ ಕಂಪ್ಲೀಟಾಗಿ ನೀವಿಲ್ಲಿ ಸ್ಕಿಪ್ ಮಾಡ್ಕೊಳ್ಬೋದು. ನಂತರ ನೋಡಿ, ಸ್ವಲ್ಪ ಜಾರು ತೊಳೆದ ನೀರು ಇದನ್ನು ಕೂಡ ಸ್ವಲ್ಪ ಸೇರಿಸಿ ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಗಟ್ಟಿ ಆಯಿತು. ತಂಬುಳಿ ತುಂಬ ನೀರಾಗಿದ್ರೂ ಚೆನ್ನಾಗಿರೋದಿಲ್ಲ, ಹಾಗೆ ಗಟ್ಟಿಯಾಗಿದ್ರೂ ಚೆನ್ನಾಗಿರೋದಿಲ್ಲ. ನಂತರ ನೋಡಿ, ಒಂದು 1/4 ಗ್ಲಾಸಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತಂಬುಳಿ ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ಕನ್ಸಿಸ್ಟೆನ್ಸಿ ಈ ರೀತಿನಲ್ಲಿದ್ದರೆ ಸಾಕಾಗುತ್ತೆ. ನಂತರ ಇದಕ್ಕೆ ಸಿಂಪಲ್ ಆದಂತಹ ಒಂದು ಒಗ್ಗರಣೆನ ನಾವಿಲ್ಲಿ ಮಾಡ್ಕೊಳ್ಳೋಣ. ನೋಡಿ, 1 ಟೇಬಲ್ ಸ್ಪೂನು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನೋಡಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕು.
ಇವಾಗ ಸಾಸಿವೆ ಇವಾಗ ಸಿಡ್ದಿದ ನಂತರ ನೋಡಿ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಣಮೆಣಸಿನ್ಕಾಯಿ 2 ಇಲ್ಲಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗು, ನೀವು ಬೇಕಾದರೆ ಅರಿಶಿನ ಪುಡಿ ಕೂಡ ಒಂದೇ ಒಂದು ಚೂರು ಇಲ್ಲಿ ಸೇರಿಸ್ಕೊಳ್ಬೋದು, ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ. ನಂತರ ಇವಾಗ ತಂಬುಳಿಗೆ ಇವಾಗ ಒಗ್ಗರಣೆನ ಸೇರಿಸ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋದು ಒಂದೇ ಬಾಕಿ ಸ್ನೇಹಿತರೆ. ನೋಡಿದ್ರಲ್ಲ ಚಟ್ಪಟ್ ಅಂತ ಒಂದು 2 ನಿಮಿಷದಲ್ಲಿ ನಾವು ಮಾವಿನಕಾಯಿ ತಂಬುಳಿನ ಹೇಗೆ ಮಾಡ್ಬೋದು ಅಂತ. ಇದು ಬಿಸಿ ಅನ್ನದ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಸ್ನೇಹಿತರೆ.